ಜಾನು ಚಂದು ಒಂದೇ ಅನ್ನೋ ಸತ್ಯ ಈಗ ವಿಶ್ವನೆದುರು ಬಯಲಾಗೋ ಸಮಯ. ಲಕ್ಷ್ಮಿಯ ನಿವಾಸ. ಹೌದು, ಸಂಚಿಕೆಯ ನಾಳೆ ಕಥೆನಲ್ಲಿ ಚಂದು ಅಂದರೆ ಜಾನು ತನ್ನೆಲ್ಲ ದುಃಖಗಳನ್ನ ಮನಸ್ಸಲ್ಲಿಟ್ಕೊಂಡು ತುಂಬ ಅಳು ಬಂದು ಆ ನೋವನ್ನು ಅವಳು ಹಾಡಿನ ಮೂಲಕ ಹೊರ ಹಾಕ್ತಾ ಇದ್ದಾಳೆ. ರಾತ್ರಿ ಎಲ್ಲ ಕೆಲಸ ಮುಗಿಸಿ ಮನೆ ಅಂಗಳದಲ್ಲಿ ಒಂದು ಮಂಟಪದ ಕೆಳಗೆ ಕೂತು ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಅಂತ ಒಂದು ಭಾವಗೀತೆನ ತುಂಬ ಚೆನ್ನಾಗಿ ಇಂಪಾಗಿ ಹೇಳ್ತಾ ಇದ್ದಾಳೆ. ಅದನ್ನು ವಿಶ್ವನಮ್ಮ ಹೊರಗಡೆ ಬಂದು ಅವಳು ಚಂದನ ಹಾಡ್ತಿರೋ ಹಾಡನ್ನು ಕೇಳಿಕೊಂಡು ಮೈಮರ್ತು ಹೋಗಿದ್ದಾರೆ. ವಿಶ್ವಂಗೂ ಕೂಡ ಈ ಹಾಡು ಕೇಳುತ್ತೆ. ಅವಳು ನೋವಲ್ಲಿ ಅವಳ ಪಾಡಿಗೆ ಅವಳು ಹಾಡು ಹೇಳ್ತಾ ಅಳಕ್ಕೆ ಶುರು ಮಾಡಿದ್ದಾಳೆ. ತನ್ನಮ್ಮನ ತಾನು ನೆನೆಸ್ಕೊಂಡು ಹಾಡ್ತಾ ಇದ್ದಾರೆ. ವಿಶ್ವ ಕೂಡ ರೂಮಿಂದ ಆಚೆ ಬಂದು ಚಂದು ಅಂದರೆ ಜಾನು ಹಾಡನ್ನ ಕೇಳ್ತಾ ಇದ್ದಾನೆ. ಆದರೆ ಅವನು ನೋಡೋಕ್ಕೆ ಹೋಗ್ತಾ ಇಲ್ಲ. ಯಾಕಂದರೆ ಅವತ್ತಿನ ದಿನ ಬೆಳಗ್ಗೆ ನ್ಯೂಸ್ ಪೇಪರ್ನಲ್ಲಿ ಜಾನು ಇಲ್ಲ ಅಂತ ಶ್ರದ್ಧಾಂಜಲಿ ಫೋಟೋನ ನ್ಯೂಸ್ ಪೇಪರಲ್ಲಿ ಹಾಕ್ಬಿಟ್ಟಿರ್ತಾರೆ. ಅದನ್ನು ಅವ್ರ ಅಪ್ಪಂಗೆ ತೊಗೊಂಡೋಗಿ ಕೊಡ್ತಾನೆ. ನರಸಿಂಹಯ್ಯನವ್ರು ಕೂಡ ಅದನ್ನ ನೋಡಿರೋದಿಲ್ಲ. ಸದ್ಯಕ್ಕೆ ಸತ್ಯ ಮನೆಯಿಂದ ಆಚೆ ಬಂದಿಲ್ಲ. ಆದರೆ ವಿಶ್ವಂಗೆ ಹೇಗಪ್ಪ ಗೊತ್ತಾಗುತ್ತೆ ಜಾನುನೇ ಚಂದು ಅನ್ನೋ ಸತ್ಯ ಅಂದರೆ, ಈಗ ವಿಶ್ವನಮ್ಮ ಜಾನು ಹಾಡನ್ನ ಕೇಳ್ತಾ ಇದ್ದಾಳೆ. ಚಂದನ ತುಂಬ ಚೆನ್ನಾಗಿ ಹಾಡ್ತಾಳೆ ಅಂತ ಅವಳು ಅಂದ್ಕೊಂಡ್ರೆ, ಇನ್ನೊಂದು ಕಡೆ ವಿಶ್ವ ಕೂಡ ಜಾನು ಹಾಡನ್ನ ಕೇಳಿಸ್ಕೊತಾ ಇದ್ದಾನೆ. ಅವನು ಮನಸ್ಸೊಳಗಡೆನೆ ಬೇಜಾರು ಮಾಡ್ಕೊತಾ ಇದ್ದಾನೆ. ಜಾನು, ನಿನ್ನ ಪ್ರೀತಿ ನನ್ನ ಮನಸ್ಸೊಳಗೆ ಎಷ್ಟು ಆಳವಾಗಿದೆ ಅಂದರೆ, ನೀನಿಲ್ಲ ಅನ್ನೋ ಸತ್ಯನ ನನ್ನ ಮನಸ್ಸು ಒಪ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಈಗಲೂ ಕೂಡ ನೀನು ಹಾಡ್ತಿರೋ ಹಾಡು ನನ್ನ ಕಿವಿಲಿ ಗುನುಗ್ತಿದೆ ಅನ್ನೋ ಭ್ರಮೆನಲ್ಲಿದ್ದಾನೆ. ಅವನು ತಾನಿರೋದೇ ಭ್ರಮೆನಲ್ಲಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ. ಆಮೇಲೆ ಮನೆಗೆ ಬಂದಿರೋ ಚಂದನನೇ ಹಾಡು ಹೇಳ್ತಿದ್ದಾಳೆ ಅನ್ನೋ ಸತ್ಯನ ಈಗ ವಿಶ್ವನ ತಾಯಿ ಎಲ್ಲರ ಎದುರುಗಡೆ ಹೇಳ್ಬೋದು ಅನ್ನೋ ರೀತಿ ಸಂಚಿಕೆ ಪ್ರೋಮೋನ ಬಿಡುಗಡೆ ಮಾಡಿದೆ. ಇದಿಷ್ಟು ನಾಳೆ ಕತೆ ಅಂತ ಬಿಟ್ಟಿರೋ ಹೊಸ ಪ್ರೋಮೋ. ಹೊಸ ಕತೆ ಜೊತೆ ಹೊಸ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.